ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಭಾಗ್ಯ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಕಡಲೆಬೇಳೆ ಬೇಸನ್ ಉಂಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಪಂಚಮಿ ವಿಶೇಷತೆ ಇದು ಉಂಡೆ. ಅದನ್ನು ಮಾಡೋದಕ್ಕೆ ಇವಾಗ 1 ಕಪ್ ಕಡಲೆಬೇಳೆ ತೊಗೊಂಡಿದ್ದೀನಿ. ಈ 1 ಕಪ್ ಕಡಲೆಬೇಳೆನ ಬಿಸಿ ಮಾಡ್ಕೋಬೇಕು. ಒಲೆ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಬಾಣಲಿಲಿ ಕಡಲೆಬೇಳೆ ಹಾಕ್ಕೊಂಡು ಇದಕ್ಕೇನು ಎಣ್ಣೆ ಹಾಕೋದು ಬೇಡ, ಏನು ಬೇಡ, ಹಾಗೆಯೇ ಹುರ್ಕೊಳ್ಳೋಣ, ಹುರಿತಾ ಇರೋಣ. ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಲ್ಲ ಅವರೆಲ್ಲರೂ ಕೂಡ ನಮ್ಮ ಚಾನಲ್ನ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಒಂದು ಶೇರ್ ಮಾಡಿ, ಬೇರೆಯವ್ರಿಗೆ ಲೈಕ್ ಕೊಡಿ ಅಂತ ಹೇಳ್ತಾ, ನೋಡಿ ಇವಾಗ ಈ ರೀತಿ ಹುರಿತಾ ಹೀಗಿದೆ. ಇನ್ನೂ ಸ್ವಲ್ಪ ಹುರಿಯೋಣ. ಲೈಟಾಗಿ ಹುರಿದಿದೆ, ಇವಾಗ ಈ ರೀತಿ ಆಗಿದೆ. ಇನ್ನೊಂಚೂರು ಹುರ್ಕೊಳ್ಳೋಣ. ಹೀಗೆ ಏನಂದರೆ ತುಂಬ ಹೆಲ್ದಿಯಾಗಿರೋ ರೆಸಿಪಿ ಅಂತಲೇ ಹೇಳ್ತೀನಿ. ಇದನ್ನು ತುಂಬ ಚೆನ್ನಾಗಿದೆ ಬಂದಿದೆ ಈ ರೆಸಿಪಿ. ಈ ಲೆವೆಲಲ್ಲಿ ಹುರಿದಿದ್ದೀನಿ. ಇವಾಗ ಇನ್ನೂ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ತುಂಬ ಹೊತ್ತು ಬಿಸಿ ಮಾಡೋ ಅವಶ್ಯಕತೆ ಏನಿಲ್ಲ. ತುಂಬ ಕಪ್ಪಗಾಗೋ ಹಾಗೆ ಹುರಿಯೋದು ಬೇಡ, ಲೈಟಾಗಿ ಹುರ್ಕೊಳ್ಳೋಣ. ಹೀಗೆ ಹುರ್ಕೊಳ್ಳೋದ್ರಿಂದ ಹಿಟ್ಟು ಜಾಸ್ತಿ ಹೊತ್ತು ಹುರಿಯೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಕಡಲೆಬೇಳೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಹಿಟ್ಟನ್ನ ಮನೇಲೇ ಮಾಡ್ಕೋಬೋದು, ಇಲ್ಲಾಂದರೆ ಮಿಲ್ಗೂ ಕಳಿಸ್ಬೋದು. ಮಿಲ್ಲಿಗೆ ಕಳಿಸೋದು ಆದರೆ ಮಿಲ್ ಕಳಿಸ್ಕೊಳ್ಳಿ. ನಾನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ. ನೋಡಿ ಇವಾಗ ಈ ರೀತಿ ಆಗಿದೆ, ಹುರಿದಿದೆ. ಇದನ್ನಿವಾಗ ತುಂಬ ಚೆನ್ನಾಗಿ ಹುರಿದುಕೊಂಡಿದ್ದೀನಿ. ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗ್ತಿರ್ಬೋದು. ನೋಡಿ ಈ ರೀತಿ ಹುರ್ಕೊಂಡಿದ್ದೀನಿ. ಈ ರೀತಿ ಆದರೆ ಸಾಕಾಗುತ್ತೆ, ಆಯಿತಾ. ಇವಾಗ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಾಯಿತು. ಮತ್ತು ಅದೇ ಬಾಣಲಿಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ತುಪ್ಪ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆಗ್ತಿದ್ದಂಗೆ ಹಿಟ್ಟನ್ನ ಜರಡಿ ಹಿಡಿದು ಇಟ್ಕೊಂಡಿದ್ದೆ. ಈ ಹಿಟ್ಟು ಕೂಡ ತುಪ್ಪದೊಳಗಡೆ ಹಾಕಿ ಚೆನ್ನಾಗಿ ಹುರಿಯೋಣ. ಇವಾಗ ನೋಡಿ, ತುಪ್ಪ ಹಾಕಿ ಆಮೇಲೆ ಹಿಟ್ಟು ಹಾಕ್ಕೊಂಡೆ. ಹಿಟ್ಟು ಕಮ್ಮಿ ಆಗಿದೆ, ತುಪ್ಪ ಜಾಸ್ತಿ ಆಗಿದೆ ಅಂದ್ಕೋಬೇಡಿ. ಇನ್ನೂ ಹಿಟ್ಟು ಹಾಕೋತಾ ಇದ್ದೀನಿ. ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಇವಾಗ ಈ ಥರ ಮಿಕ್ಸ್ ಕೊಟ್ಕೊತ ಬರೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ತುಪ್ಪ ಎಷ್ಟು ಹಾಕ್ತೀವಿ ಅಷ್ಟು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ನೋಡ್ತಾ ಇರ್ಬೋದು ನೀವು, ಈ ರೀತಿ ಬರ್ತಾಯಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೇ ಇನ್ನೂ ಸ್ವಲ್ಪ ತುಪ್ಪ ಕಮ್ಮಿ ಬೀಳುತ್ತೆ, ಇನ್ನೊಂಚೂರು ತುಪ್ಪ ಹಾಕ್ಕೊಳ್ಳೋಣ ಇವಾಗ, ಆಯಿತಾ. ಒಂಚೂರು ತುಪ್ಪ ಹಾಕ್ಕೊಂಡು ಮತ್ತೆ ಹುರಿಕೊಳ್ಳೋಣ ಹಿಟ್ಟನ್ನ. ಹಿಟ್ಟು ಸೀದೋಗೋಕೆ ಬಿಡಬಾರ್ದು, ಹೀಗೆ ಮಿಕ್ಸ್ ಮಾಡ್ಕೊತ ಬರಬೇಕು. ನೋಡಿ, ಇಷ್ಟೊಂದು ತುಪ್ಪ ಹಾಕಿದ್ವಲ್ಲಪ್ಪ ಅಂತ ಅಂದ್ಕೋಬೇಡಿ. ತುಪ್ಪ ಎಷ್ಟು ಹಾಕ್ತೀವಿ ಅಷ್ಟು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಹಾಗಾಗಿ ತುಪ್ಪ ಹಾಕೋದ್ರಿಂದನೇ ಟೇಸ್ಟಿ ಬರುತ್ತೆ ಅಂತ ತುಪ್ಪ ಹಾಕಿದ್ದೀನಿ. ಹಾಕಿ ಹೀಗೆ ನೀಟಾಗಿ ಮಿಕ್ಸ್ ಕೊಡೋಣ. ನೋಡಿ ಹೇಗೆ ಬಂದಿದೆ ಅಂತ. ಇದನ್ನ ಗಟ್ಟಿ ಆಗುತ್ತೆ, ಟೆನ್ಷನ್ ಬೇಡ. ನೋಡಿ, ಏಲಕ್ಕಿ ಪೌಡ್ರ್ ಹಾಕ್ಕೊಂಡಾಯಿತು. ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊತ ಕೆಳಗಡೆ ಉರಿ ತುಂಬ ಸ್ಲಿಮ್ಮಾಗಿ ಇಟ್ಟಿದ್ದೀನಿ. ಜೋರಾಗಿ ಇಟ್ಬಿಟ್ರೆ ಸೀದೋಗುತ್ತೆ ಅನ್ನೋ ಕಾರಣಕ್ಕೆ ಹೀಗೆ ಹುರಿತಾ ಬರೋಣ. ಮಿಕ್ಸ್ ಕೊಡ್ತಾ ಇರಬೇಕು, ಇಲ್ಲಾಂದರೆ ತಳ ಸೀದ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಹೀಗೆ ತಿರುವಾಡ್ತಾ ಇರಬೇಕು. ನೋಡಿ ಈ ರೀತಿ ಬಂದಿದೆ. ಇವಾಗ ನೋಡಿ,
ತುಪ್ಪ ಹಾಕಾದ್ಮೇಲೆ ಹೀಗೆ ಬರ್ತಾಯಿದೆ. ಇನ್ನೊಂಚೂರು ಹೀಗೆ ಗಟ್ಟಿಯಾಗಬೇಕು. ಹೀಗೆ ಮಿಕ್ಸ್ ಕೊಡೋಣ ಇನ್ನೊಂದು ಸ್ವಲ್ಪ ಹೊತ್ತು. ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಸಕ್ಕರೆ ಪುಡಿ ಹಾಕ್ಕೊಳ್ಳೋಣ. ಸಕ್ಕರೆನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ, ಅದು ಕೂಡ ಪೌಡ್ರನ್ನ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಕೊಡೋಣ. ಸಕ್ಕರೆ ಯಾರು ಸ್ವೀಟ್ ಜಾಸ್ತಿ ತಿಂತೀರಾ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ತಿನ್ನೋರಾದರೆ ಕಮ್ಮಿ ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಒಟ್ಟಿನಲ್ಲಿ ನೋಡಿ ಈ ರೀತಿ ಮಿಕ್ಸ್ ಕೊಟ್ಕೊತ ಇನ್ನೊಂಚೂರು ಸಕ್ಕರೆ ಪುಡಿ ಹಾಕ್ಕೋಬೇಕು ಇದಕ್ಕೀಗ. ಹಾಕ್ಕೊಂಡಾದ್ಮೇಲೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಮಿಕ್ಸ್ ಬರಬೇಕು. ಈ ರೀತಿ ಮಿಕ್ಸ್ ಕೊಟ್ಟರೆ, ಮಿಕ್ಸ್ ಮಾಡಿದಾಗ ಈ ಲೆವೆಲ್ ಬರಬೇಕು, ಅದು ಆವಾಗ ಅದು ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಇದು ನೋಡಿ ಹೇಗೆ ಬಂದಿದೆ ಅಂತ ಕಾಣಿಸ್ತಾ ಇರ್ಬೋದು ನಿಮಗೆಲ್ಲ. ಹಿಟ್ಟು ಯಾವ ಲೆವೆಲಲ್ಲಿ ಬಂದಿದೆ ನೋಡಿ, ಈ ಹದಕ್ಕೆ ಬರಬೇಕು. ಕಡಲೆಬೇಳೆ ಹಿಟ್ಟು, ಕಡಲೆ ಹಿಟ್ಟು ಈ ಹದಕ್ಕೆ ಬಂದರೆ ಚೆನ್ನಾಗಿರುತ್ತೆ. ಇವಾಗ ಅದನ್ನು ಕೆಳಗಡೆ ಇಟ್ಕೊಂಡು ಬಿಸಿ ಆರೋದ್ಮೇಲೆ ಈ ರೀತಿ ನಿಧಾನವಾಗಿ ರೌಂಡಾಗಿ ಮಾಡಿಟ್ಕೊಳ್ಳೋಣ. ಒಂದು ಇದಕ್ಕೆ ಒಂದೊಂದು ಒಣ ದ್ರಾಕ್ಷಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಶೇಪಲ್ಲಿ ಕೊಡುತ್ತೀವಿ ಆ ಶೇಪಲ್ಲಿ ಬರುತ್ತೆ. ಯಾಕಂದ್ರೆ ತುಪ್ಪ ಜಾಸ್ತಿ ಹಾಕಿ ಹುರಿದಿರೋದ್ರಿಂದ ತುಂಬ ಸ್ಮೂತಾಗಿ ಬರ್ತಾಯಿದೆ. ಸ್ವಲ್ಪ ಚೆನ್ನಾಗಿ ಆರ್ಕೊಂಡಾದ್ಮೇಲೆ ಇನ್ನೂ ರೌಂಡಾಗಿ ಚೆನ್ನಾಗಿ ಕುತ್ಕೊತವೆ. ಈ ಸದ್ಯಕ್ಕೆ ಈ ರೀತಿ ಬಂದಿದೆ ನೋಡಿ. ಇದೇ ರೀತಿ ಎಲ್ಲನೂ ಒಂದು ಲಾಡನ್ನ ಮಾಡಿಟ್ಕೊಂಬಿಡೋಣ. ನೋಡಿ ಇದೇ ಥರ ಬಿಸಿ ಇದೆ, ಸ್ವಲ್ಪ ನಿಧಾನವಾಗಿ ಆರಿಸ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ ಹೀಗೆ ಬರ್ತಾಯಿದೆ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ನಾಗರ ಪಂಚಮಿ ವಿಶೇಷತೆ ಬೇಸನ್ ಲಾಡು. ಪಂಚಮಿ ಹಬ್ಬಕ್ಕೆ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಈಗ. ಹಾಗೆ ಯಾರಿಗೆಲ್ಲ ಮಾಡಬೇಕು ಅಂತ ಇಷ್ಟ ಆಗುತ್ತೋ ಅವರು ನಾನು ಮಾಡಿರೋ ಈ ಒಂದು ಸರಳ ವಿಧಾನದಲ್ಲಿ ಮಾಡಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ ಉಂಡೆ. ನೋಡಿ ಹೇಗೆ ಸಾಫ್ಟಾಗಿ ಬರ್ತಾಯಿದೆ ಅಂತ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ. ಇದೇ ರೀತಿ ಎಲ್ಲನೂ ಒಂದೊಂದಾಗಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಇಟ್ಕೊಂಬಿಡೋಣ. ಇವಾಗ ಒಂದು ಲಾಡುಗಳನ್ನ. ಫೈನಲಿ ಬೇಸನ್ ಲಾಡು ರೆಡಿಯಾಗಿದೆ. ಬೇಕರಿಗಳಲ್ಲಿ ಸಿಗೋ ಹಾಗೆ ತುಂಬ ಟೇಸ್ಟಿಯಾಗಿದೆ, ಸ್ಮೂತಾಗಿದೆ, ತುಂಬ ಹೆಲ್ದಿಯಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ. ಮತ್ತು ಇದೇ ರೀತಿ ರೆಸಿಪಿಗಳು ನಿಮಗೆ ಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ. ಯಾವುದಾದ್ರೂ ರೆಸಿಪಿ ಮಾಡಿ ಹಾಕಬೇಕು ಅನ್ನೋದಾದರೆ ನಿಮ್ಮ ಅನಿಸಿಕೆ ಪ್ರಕಾರ ಒಂದು ಕಮೆಂಟ್ ಹಾಕಿದ್ರೆ ಆ ರೆಸಿಪಿನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು. ನೋಡಿ ಫೈನಲಿ ರೆಡಿಯಾಗಿದೆ ಬೇಸನ್ ಲಾಡು ಅಂತ ಹೇಳ್ತೀನಿ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನೋಡಿ ರೆಡಿಯಾಗಿದೆ ಬೇಸನ್ ಲಾಡು. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಬಾಯ್.